ದಕ್ಷಿಣ ಭಾರತದ ರೈತ ಬಂಧುಗಳೇ, ನಿಮಗಾಗಿ ಅತ್ಯಂತ ಮಹತ್ವದ ಸುದ್ದಿ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣವು ಕೆಲ ಜಿಲ್ಲೆಗಳ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಹೌದು, ಪ್ರಧಾನಮಂತ್ರಿ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಇಂದಿನಿಂದಲೇ ಜಾರಿಯಾಗುತ್ತಿದೆ. ಈ ಭಾಗ್ಯಶಾಲಿ ರೈತರಿಗೆ 2,000 ರೂಪಾಯಿ ಅಷ್ಟೇ ಅಲ್ಲದೆ 4,000 ರೂಪಾಯಿ ಹಣನೂ ಕೂಡ ಖಾತೆಗೆ ಜಮೆ ಆಗುತ್ತಿದೆ. ಈ ಹಣವು ಕೇವಲ ಹಣವಲ್ಲ, ಅವರ ಕಷ್ಟಕ್ಕೆ ಸಿಕ್ಕ ಧನ ಸಹಾಯ. ಕೃಷಿ ಬೆಳೆಯ ಆಧಾರವಾಗಿ ನಮ್ಮ ಬಾಳಿಗೆ ಇದು ತುಂಬಾ ಉಪಕಾರಿಯಾಗಲಿದೆ. ಈ ಹಣವನ್ನು ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ರಾಜ್ಯದ ಕೆಲ ಭಾಗಗಳಲ್ಲಿ ಮೊದಲಿಗೆ ಜಮೆ ಮಾಡಲು ಕ್ರಮವನ್ನ ಕೈಗೊಂಡಿದೆ. ಇದರಂತೆ ಮೊದಲು ಹಂತದಲ್ಲಿ ಕೆಲ ಜಿಲ್ಲೆಗಳ ರೈತರ ಖಾತೆಗೆ ಹಣ ಜಮೆಗೊಳ್ಳುತ್ತಿದ್ದು, ಬಾಕಿ ಜಿಲ್ಲೆಗಳ ಹೆಸರುಗಳು ಕೂಡ ನಮಗೆ ತಿಳಿದು ಬರುತ್ತಿವೆ. ವೀಕ್ಷಕರೇ, ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ರೈತರು ಆಗಿದ್ರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ಈ ನಿಮ್ಮ ಒಂದು ಲೈಕ್ಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹೌದು, ಕೆಲವು ರೈತರಿಗೆ ಈಗಾಗಲೇ SMS ಮೂಲಕ ಮೆಸೇಜ್ ಕೂಡ ಬಂದಿದೆ. ಇಲ್ಲಿ ಡಿಯರ್ ಬೆನಿಫಿಷರಿ 2000 ಹ್ಯಾಸ್ ಬಿನ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂಡರ್ PM ಕಿಸಾನ್ ಅಂತ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಹಂತದ ಸಂದೇಶವನ್ನ ಬಂದಿದೆಯೇ ಎಂಬುದನ್ನು ದಯವಿಟ್ಟು ಪರಿಶೀಲಿಸಿಕೊಳ್ಳಿ. ಇಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ. ನಾನು ಅರ್ಜಿ ಹಾಕಿದ್ದೇನೆ, ಅದರಲ್ಲಿ ಹಣ ಬರಲಿಲ್ಲ ಅಂತ. ಅದೇ ರೀತಿ ಇವತ್ತು ಯಾವ ಒಂದು ಜಿಲ್ಲೆಗಳಿಗೆ PM ಕಿಸಾನ್ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನಾನು ಅರ್ಜಿ ಹಾಕಿದ್ದೇನೆ, ಆದರೆ ಹಣ ಬರಲಿಲ್ಲ, ಎಲ್ಲಿ ತಪಾಸಣೆ ಮಾಡಲಿ ಅಂತ. ಮೊದಲನೆಯ ಪ್ರಶ್ನೆ, ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ pmkisan.go.in ನಲ್ಲಿ ವೆಬ್ಸೈಟ್ ನಲ್ಲಿ ನೀವು ಬೆನಿಫಿಷರಿ ಸ್ಟೇಟಸ್ ಅನ್ನ ಪರಿಶೀಲನೆಯನ್ನ ಮಾಡ್ಕೊಳ್ಬಹುದು. ಹಾಗೆ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ 20ನೇ ಕಂತು ಯಾರ್ಯಾರಿಗೆ ಬರುವುದು ಅಂತ ಹೇಳೋದಾದ್ರೆ ನೋಡಿ, ಈ ಒಂದು 20ನೇ ಹಂತದ ಹಣ ಜುಲೈ ಮೊದಲ ಒಂದು ವಾರದೊಳಗಾಗಿ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಹೌದು, ಎಲ್ಲಾ ಒಂದು ಜಿಲ್ಲೆಯ ಮಹಿಳೆಯರಿಗೆ ರಾಜ್ಯಾದ್ಯಂತ ಜುಲೈ ಮೊದಲನೇ ವಾರದ ಒಳಗಾಗಿ ಇದು ಜಮೆ ಆಗುತ್ತಾ ಅಂತ ಮಾಹಿತಿ ಬರ್ತಾ ಇದೆ. ಹಾಗೆ ಮೂರನೇ ಅಪ್ಡೇಟ್ ಏನಂತಂದ್ರೆ, ಇಲ್ಲಿ ನನ್ನ ಹೆಸರು ಲಿಸ್ಟ್ ನಲ್ಲಿ ಇಲ್ಲವಾದ್ರೆ ಏನ್ ಮಾಡಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇಲ್ಲಿ ನೀವು ಸ್ಥಳೀಯ ರೈತ ಸಹಾಯ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾಗಿರುತ್ತೆ. ನೋಡಿ, ಪ್ರತಿಯೊಬ್ಬ ರೈತನು ಕೂಡ ಈ ಒಂದು ದೇಶದ ಶಕ್ತಿಯ ಭದ್ರತೆಯ ಒಂದು ಸ್ತಂಭ. ಸರ್ಕಾರದ ಈ ಒಂದು ಯೋಜನೆಗಳು ನಿಮ್ಮ ಒಂದು ನಿದ್ದೆ ಬಲ್ಲ ಬದುಕಿಗೆ ಒಂದು ಹಂತವಾಗಿದೆ. ನಿಮ್ಮ ಶ್ರಮ ಒಂದು ಬೆಳೆದ ಅನ್ನದಿಂದಲೇ ದೇಶ ಬದುಕುತ್ತಿದೆ. ಇಲ್ಲಿ ನೀವು ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮ್ಮ ಒಂದು ತಾಲೂಕಿನ ರೈತರೊಂದಿಗೆ ಈ ಮಾಹಿತಿಯನ್ನು ತಕ್ಷಣ ಶೇರ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳ್ತೇನೆ. ನಮ್ಮ ಜಿಲ್ಲೆ ಇದರಲ್ಲಿ ಇಲ್ಲ ಅಂತ ಅನ್ಕೋಬೇಡಿ, ಆದರೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೆಯ ಒಂದು ಆದ್ಯತೆ ಇರುತ್ತೆ. ಅದಷ್ಟೇ ಅಲ್ಲದೆ ನಿಮ್ಮ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಡೈಲಿ ಮಾಹಿತಿಯನ್ನು ನೀಡ್ತೇನೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಗೆ, ಹಾಗೂ ಎರಡನೆಯ ಜಿಲ್ಲೆ ತುಮಕೂರು ಜಿಲ್ಲೆಗೆ, ಮತ್ತು ಮೂರನೆಯ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ, ಮತ್ತು ನಾಲ್ಕನೆಯ ಜಿಲ್ಲೆ ವಿಜಯಪುರ ಜಿಲ್ಲೆಗೆ, ಮತ್ತು ಐದನೆಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಇವಿಷ್ಟು ಜಿಲ್ಲೆಗಳಿಗೆ ಇವತ್ತು ಮೊದಲನೆಯ ಹಂತದಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೂ ಹಣ ಬರ್ತಾ ಇರುವಂತದ್ದು. ಹಾಗೂ ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ಮತ್ತು ಯಾವ್ಯಾವ ಹಂತದಲ್ಲಿ ಹಣ ಜಮೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು 2019ರಿಂದ ಪ್ರಾರಂಭವಾದ ಮಹತ್ವದ ಯೋಜನೆಯಾಗಿದೆ. ಇದರ ಅಡಿಯಲ್ಲಿ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಹಣವನ್ನು 3 ಕಂತುಗಳಲ್ಲಿ 2,000 ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ಮೊತ್ತವನ್ನು ರೈತರ ದಿನಚರಿಯ ಒಂದು ಮೂಲ ಸಹಾಯವಾಗಿ ಪರಿಗಣಿಸಲಾಗಿದ್ದು, ಇತ್ತೀಚೆಗೆ ಈ ಒಂದು ಯೋಜನೆಯು 20ನೇ ಕಂತು ಈಗ ಬಿಡುಗಡೆ ಆಗ್ತಾ ಇರುವಂತದ್ದು. ಹೌದು, ಇವತ್ತು ಸುಮಾರು ಮಧ್ಯಾಹ್ನ 2 ಗಂಟೆಯ ನಂತರ ನಾನು ಹೇಳಿದೆಲ್ಲ, ಇವಿಷ್ಟು ಜಿಲ್ಲೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಗಲಿದೆ. ಇದಷ್ಟೇ ಅಲ್ಲದೆ ನಿಮಗೆ 4,000 ರೂಪಾಯಿ ಹಣ ಕೂಡ ಬರ್ತಾ ಇರುವಂತದ್ದು. 4,000 ರೂಪಾಯಿ ಹಣ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ನಮಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಈ ಒಂದು ಜಿಲ್ಲೆಯ ರೈತರಿಗೆ ಮೊದಲನೆಯ ಒಂದು ಹಂತದಲ್ಲಿ 4,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಹೌದು, ಸಾಧ್ಯತೆಗಳಂತೂ ತುಂಬಾನೇ ಇವೆ. ಅದರಲ್ಲಿ ಮೊದಲನೆಯ ಜಿಲ್ಲೆ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮತ್ತು ತುಮಕೂರು ಜಿಲ್ಲೆ, ಹಾಗೂ ದಾವಣಗೆರೆ ಜಿಲ್ಲೆ, ಮತ್ತು ಹಾವೇರಿ ಜಿಲ್ಲೆ, ಮತ್ತು ಬಳ್ಳಾರಿ ಜಿಲ್ಲೆ, ಮತ್ತು ಚಾಮರಾಜನಗರ ಜಿಲ್ಲೆ, ಹಾಗೂ ಮೈಸೂರು ಜಿಲ್ಲೆ, ಮತ್ತು ಚಿಕ್ಕಮಗಳೂರು ಜಿಲ್ಲೆ. ಇವು ಮೊದಲ ಹಂತದ ಜಿಲ್ಲೆಗಳು. ಮತ್ತು ಬೇರೆಯ ಜಿಲ್ಲೆಗಳಿಗೂ ಕೂಡ ಹಂತವಾಗಿ ಜಮೆ ಆಗ್ತಾ ಇರುವಂತದ್ದು. ಮತ್ತು ನಿಮ್ಮ ಒಂದು ಖಾತೆಗೆ ಹಣ ಬರಲಿಲ್ಲ, ಮತ್ತೆ ಇವಾಗ ಹಣ ಬಂದ್ರೆ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡೋದಾದ್ರೆ ಕೆಳಗಡೆ ಲಿಂಕ್ ಅನ್ನು ಹಾಕಿರ್ತಾನೆ. ಜಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಹೋದ್ರೆ ಸಾಕು, ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ನೀವು ನೋಡ್ಕೋಬಹುದು. ಮತ್ತು ಇಲ್ಲಿ ಹೌದು, ಬಳ್ಳಾರಿ ಜಿಲ್ಲೆಯ ಒಬ್ಬ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ, ಈ ಒಂದು ಹಣವು ನನಗೆ ಬಿತ್ತನೆಗಾಗಿ ಗೊಬ್ಬರ ಬೀಜ ಖರೀದಿಗೆ ತುಂಬಾ ಸಹಾಯವಾಗಿದೆ. ಯಾಕಂದ್ರೆ ಇದು ಬಿತ್ತನೆಯ ಒಂದು ಸಮಯವಾಗಿದೆ. ಇದು ನನ್ನ ಬದುಕಿಗೆ ಬೆಳಕು ತಂದಂತಹ ಒಂದು ಯೋಜನೆ ಇದಾಗಿದೆ. ನನಗೆ ಹಣ ಬಂದಿದೆ ಅಂತ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಮಲ್ಲಿಕಾರ್ಜುನ್ ಎಂಬುವರು ತಿಳಿಸಿದ್ದಾರೆ. ಅದರಿಂದ ಈ ಒಂದು ಯೋಜನೆಯನ್ನ ಸದುಪಯೋಗವನ್ನು ಪಡೆದುಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಮತ್ತು ನಿಮ್ಮ ಒಂದು ಹೆಸರು ಲಿಸ್ಟ್ ನಲ್ಲಿ ಇದನ್ನ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ, ಜಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ರೈತನು ದೇಶದ ಬೆನ್ನೆಲುಬು. ನಿಮ್ಮ ಒಂದು ಕಷ್ಟಪಟ್ಟು ಬೆಳೆದ ಅನ್ನದಿಂದ ದೇಶ ಜೀವಿಸುತ್ತಿದೆ. ಈ ಒಂದು ಯೋಜನೆಯ ಶುದ್ಧ ಉದ್ದೇಶಗಳನ್ನು ನೀವು ಅನುಭವಿಸಬೇಕು. ಯಾವ ಸಮಸ್ಯೆ ಬಂದರೂ ಭಯವಿಲ್ಲ. ಸರ್ಕಾರದ ಪರವಾಗಿ ನಾವು ನೀವಿರೋವರೆಗೂ ವಿಡಿಯೋನ ಮೂಲಕ ನಿಮಗೆಲ್ಲ ಮಾಹಿತಿಯನ್ನ ಕೊಡ್ತೇವೆ. ಇದೇ ರೀತಿ ನಾವು ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ನೀವು ಇನ್ನೂ ಕೂಡ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮತ್ತು ನಾಳೆಯ ತಾಜಾ ಮಾಹಿತಿ ಮತ್ತೆ ನಿಮ್ಮ ಮುಂದೆ ತರುತ್ತೇನೆ. ಧನ್ಯವಾದಗಳೊಂದಿಗೆ ಜೈ ಜವಾನ್ ಜೈ ಕಿಸಾನ್.